ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಸರಸ್ವತಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೆಸೆಟ್ ನೋಟಿಫಿಕೇಷನ್ ಆಗಿದೆ. ಹಾಗೆ ಎಲ್ಲರೂ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಭಾವಿಸ್ತಾ ನಾನು ಎಕನಾಮಿ ಸಿಲೆಬಸ್ನ ಕನ್ನಡದಲ್ಲಿ ಹಂತವಾಗಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಕನಾಮಿಕ್ಸಲ್ಲಿ ಒಟ್ಟು 10 ಯೂನಿಟ್ಗಳಿವೆ. ಮೊದಲನೇದಾಗಿ ಮೈಕ್ರೋ ಎಕನಾಮಿಕ್ಸ್. ಅದರಲ್ಲಿ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂದರೆ ಗ್ರಾಹಕ ವರ್ತನೆಯ ಸಿದ್ಧಾಂತ. ಥಿಯರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂದರೆ ಉತ್ಪಾದನೆ ಮತ್ತು ವೆಚ್ಚಗಳ ಸಿದ್ಧಾಂತ. ಡಿಸಿಷನ್ ಮೇಕಿಂಗ್ ಅಂಡರ್ ಅನ್ಸರ್ಟನಿಟಿ ಆಟಿಟ್ಯೂಡ್ ಟುವರ್ಡ್ಸ್ ರಿಸ್ಕ್ ಅಂದರೆ ಅನಿಶ್ಚಿತತೆಯ ಅಡಿಯಲ್ಲಿ ನಿರ್ಧಾರ ಕೈಗೊಳ್ಳುವುದು ಮತ್ತು ಅಪಾಯದ ಕಡೆಗೆ ವರ್ತನೆ. ಗೇಮ್ ಥಿಯರಿ, ನಾನ್ ಕೋಆಪರೇಟಿವ್ ಗೇಮ್ಸ್ ಅಂದರೆ ಸಹಕಾರಿ ಅಲ್ಲದ ಆಟಗಳು. ಮಾರ್ಕೆಟ್ ಸ್ಟ್ರಕ್ಚರ್ಸ್, ಕಾಂಪಿಟಿಟಿವ್ ಆ್ಯಂಡ್ ನಾನ್ ಕಾಂಪಿಟಿಟಿವ್ ಇಕ್ವಿಲಿಬ್ರಿಯಮ್ ಆ್ಯಂಡ್ ದೇರ್ ಎಫಿಷಿಯನ್ಸಿ ಪ್ರಾಪರ್ಟೀಸ್ ಅಂದರೆ ಮಾರುಕಟ್ಟೆ ರಚನೆಗಳು, ಸ್ಪರ್ಧಾತ್ಮಕ ಮತ್ತು ಸ್ಪರ್ಧಾತ್ಮಕ ಅಲ್ಲದ ಸಮತೋಲನಗಳು ಮತ್ತು ಅವುಗಳ ದಕ್ಷತೆಯ ಗುಣಲಕ್ಷಣಗಳು. ಫ್ಯಾಕ್ಟರ್ ಪ್ರೈಸಿಂಗ್ ಅಂದರೆ ಉತ್ಪಾದನಾಂಗಗಳ ಬೆಲೆ ನಿಗದಿ. ಜನರಲ್ ಇಕ್ವಿಲಿಬ್ರಿಯಮ್ ಅನಲೈಸಿಸ್ ಸಾಮಾನ್ಯ ಸಮತೋಲನ ವಿಶ್ಲೇಷಣೆ. ಎಫಿಷಿಯನ್ಸಿ ಕ್ರೈಟೀರಿಯಾ ಅಂದರೆ ದಕ್ಷತೆಯ ಮಾನದಂಡಗಳು. ಪ್ಯಾರೆಟೋ ಆಪ್ಟಿಮ್ಯಾಲಿಟಿ, ಕಾಲ್ಡರ್ ಹಿಗ್ಸ್ ಆ್ಯಂಡ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂದರೆ ಸಂಪತ್ತಿನ ಗರಿಷ್ಠೀಕರಣ. ವೆಲ್ಫೇರ್ ಎಕನಾಮಿಕ್ಸ್ ಫಂಡಮೆಂಟಲ್ ಥಿಯರಮ್ಸ್, ಸೋಷಿಯಲ್ ವೆಲ್ಫೇರ್ ಫಂಕ್ಷನ್ ಅಂದರೆ ಕಲ್ಯಾಣ ಅರ್ಥಶಾಸ್ತ್ರ, ಮೂಲಭೂತ ಪ್ರಮೇಯಗಳು, ಸಾಮಾಜಿಕ ಕಲ್ಯಾಣ ಕಾರ್ಯ. ಅಸಿಮೆಟ್ರಿಕ್ ಇನ್ಫಾರ್ಮೇಷನ್, ಅಡ್ವರ್ಸ್ ಸೆಲೆಕ್ಷನ್ ಆ್ಯಂಡ್ ಮೋರಲ್ ಹಜಾರ್ಡ್ ಅಂದರೆ ಅಸಮಪಾರ್ಶ್ವದ ಮಾಹಿತಿ, ಪ್ರತಿಕೂಲ ಆಯ್ಕೆ ಮತ್ತು ನೈತಿಕ ಅಪಾಯ. ಸೆಕೆಂಡ್ ಯೂನಿಟ್ ಮ್ಯಾಕ್ರೋ ಎಕನಾಮಿಕ್ಸ್. ಅದರಲ್ಲಿ ಮೊದಲನೇದು ನ್ಯಾಷನಲ್ ಇನ್ಕಮ್ ಕಾನ್ಸೆಪ್ಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಅಂದರೆ ರಾಷ್ಟ್ರೀಯ ಆದಾಯ, ಪರಿಕಲ್ಪನೆಗಳು ಮತ್ತು ಅಳತೆ. ಡಿಟರ್ಮಿನೇಷನ್ ಆಫ್ ಔಟ್ಪುಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂದರೆ ಉತ್ಪಾದನೆ ಮತ್ತು ಉದ್ಯೋಗದ ನಿರ್ಧಾರ. ಕ್ಲಾಸಿಕಲ್ ಆ್ಯಂಡ್ ಕೆನಿಸಿಯನ್ ಅಪ್ರೋಚ್. ಕನ್ಸಂಪ್ಷನ್ ಫಂಕ್ಷನ್ ಅಂದರೆ ಬಳಕೆ ಕಾರ್ಯ. ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಂದರೆ ಹೂಡಿಕೆ ಕಾರ್ಯ. ಮಲ್ಟಿಪ್ಲೈಯರ್ ಆ್ಯಂಡ್ ಆಕ್ಸಿಲರೇಟರ್ ಅಂದರೆ ಗುಣಕ ಮತ್ತು ವೇದವರ್ಗಕ. ಡಿಮ್ಯಾಂಡ್ ಫಾರ್ ಮನಿ ಅಂದರೆ ಬೇಡಿಕೆ ಬಗ್ಗೆ. ಸಪ್ಲೈ ಫಾರ್ ಮನಿ ಅಂದರೆ ಪೂರೈಕೆ ಬಗ್ಗೆ. ನೆಕ್ಸ್ಟ್ ISLM ಮಾಡೆಲ್ ಅಪ್ರೋಚ್. ಇನ್ಫ್ಲೇಷನ್ ಆ್ಯಂಡ್ ಫಿಲಿಪ್ಸ್ ಕರ್ವ್ ಅನಲೈಸಿಸ್ ಅಂದರೆ ಹಣದುಬ್ಬರ ಮತ್ತು ಫಿಲಿಪ್ಸ್ ಕರ್ವ್ ವಿಶ್ಲೇಷಣೆ ಬಗ್ಗೆ. ಬಿಸ್ನೆಸ್ ಸೈಕಲ್ಸ್ ಅಂದರೆ ವ್ಯಾಪಾರ ಚಕ್ರಗಳು. ಮಾನಿಟರಿ ಆ್ಯಂಡ್ ಫಿಸ್ಕಲ್ ಪಾಲಿಸಿ ಮೌದ್ರಿಕ ಮತ್ತು ವಿತ್ತೀಯ ನೀತಿ. ರ್ಯಾಷನಲ್ ಎಕ್ಸ್ಪೆಕ್ಟೇಷನ್, ಹೈಪೋಥೆಸಿಸ್ ಆ್ಯಂಡ್ ಇಟ್ಸ್ ಕ್ರಿಟಿಕ್ ತರ್ಕಬದ್ಧ ನಿರೀಕ್ಷೆಯ ಕಲ್ಪನೆ ಮತ್ತು ಅದರ ಟೀಕೆ. ನೆಕ್ಸ್ಟ್ ಯೂನಿಟ್ 3 ಬಗ್ಗೆ ತಿಳ್ಕೊಳ್ಳೋಣ. ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಎಕನೋಮೆಟ್ರಿಕ್ಸ್. ಅದರಲ್ಲಿ ಮೊದಲನೇದಾಗಿ ಪ್ರೊಬ್ಯಾಬಿಲಿಟಿ ಥಿಯರಿ ಅಂದರೆ ಸಂಭವನೀಯತಾ ಸಿದ್ಧಾಂತ. ಕಾನ್ಸೆಪ್ಟ್ಸ್ ಆಫ್ ಪ್ರೊಬ್ಯಾಬಿಲಿಟಿ, ಡಿಸ್ಟ್ರಿಬ್ಯೂಷನ್ಸ್, ಮೊಮೆಂಟ್ಸ್, ಸೆಂಟ್ರಲ್ ಲಿಮಿಟ್ ಥಿಯರಮ್ ಅಂದರೆ ಸಂಭವನೀಯತೆಯ ಪರಿಕಲ್ಪನೆಗಳು, ವಿತರಣೆಗಳು, ಮೊಮೆಂಟ್ಸ್, ಕೇಂದ್ರೀಯ ಮಿತಿ ಪ್ರಮೇಯ. ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ವಿವರಣಾತ್ಮಕ ಅಂಕಿಅಂಶಗಳು. ಅದರಲ್ಲಿ ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆ್ಯಂಡ್ ಡಿಸ್ಪರ್ಷನ್ಸ್, ಕೋರಿಲೇಷನ್, ಇಂಡೆಕ್ಸ್ ನಂಬರ್ಸ್ ಅಂದರೆ ಅಳತೆಗಳು, ಪರಸ್ಪರ ಸಂಬಂಧ, ಸೂಚ್ಯಂಕ ಸಂಖ್ಯೆಗಳು. ನೆಕ್ಸ್ಟ್ ಸ್ಯಾಂಪ್ಲಿಂಗ್ ಮೆಥಡ್ಸ್ ಆ್ಯಂಡ್ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಅಂದರೆ ಮಾದರಿ ವಿಧಾನಗಳು ಮತ್ತು ಮಾದರಿ ವಿತರಣೆ. ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಸ್ ಆ್ಯಂಡ್ ಹೈಪೋಥೆಸಿಸ್ ಟೆಸ್ಟಿಂಗ್ ಅಂಕಿಅಂಶಗಳ ತೀರ್ಮಾನಗಳು ಮತ್ತು ಊಹಾ ಪರೀಕ್ಷೆ. ಲೀನಿಯರ್ ರಿಗ್ರೆಷನ್ ಮಾಡೆಲ್ಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್ ಲೀನಿಯರ್ ರಿಗ್ರೆಷನ್ ಮಾದರಿಗಳು ಮತ್ತು ಅವುಗಳ ಗುಣಲಕ್ಷಣಗಳ ಬಗ್ಗೆ ತಿಳ್ಕೋಬೇಕು.
ಅದಾದಮೇಲೆ ಐಡೆಂಟಿಫಿಕೇಷನ್ ಪ್ರಾಬ್ಲಮ್ ಅಂದರೆ ಗುರುತಿಸುವಿಕೆ ಸಮಸ್ಯೆ. ಸೈಮಲ್ಟೇನಿಯಸ್ ಇಕ್ವೇಷನ್ ಮಾಡೆಲ್ಸ್, ರಿಕರ್ಸಿವ್ ಆ್ಯಂಡ್ ನಾನ್ ರಿಕರ್ಸಿವ್ ಅಂದರೆ ಏಕಕಾಲಿಕ ಸಮೀಕರಣ ಮಾದರಿಗಳು, ಪುನರಾವರ್ತಿತ ಮತ್ತು ಪುನರಾವರ್ತಿತ ಅಲ್ಲದ. ಡಿಸ್ಕ್ರೀಟ್ ಚಾಯ್ಸ್ ಮಾಡೆಲ್ಸ್ ಅಂದರೆ ಡಿಸ್ಕ್ರೀಟ್ ಆಯ್ಕೆ ಮಾದರಿಗಳು. ಟೈಮ್ ಸೀರೀಸ್ ಅನಲೈಸಿಸ್ ಸಮಯ ಸರಣಿ ವಿಶ್ಲೇಷಣೆ. ಇವಾಗ ಯೂನಿಟ್ 4 ಬಗ್ಗೆ ತಿಳ್ಕೊಳ್ಳೋಣ. ಮ್ಯಾಥಮೆಟಿಕಲ್ ಎಕನಾಮಿಕ್ಸ್, ಅದರಲ್ಲಿ ಸೆಟ್ಸ್, ಫಂಕ್ಷನ್ಸ್ ಆ್ಯಂಡ್ ಕಂಟಿನ್ಯೂಟಿ, ಸೀಕ್ವೆನ್ಸ್, ಸೀರೀಸ್. ನೆಕ್ಸ್ಟ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್, ಲೀನಿಯರ್ ಅಲ್ಜಿಬ್ರಾ, ರಿಯಲ್ ಮ್ಯಾಟ್ರಿಸಸ್, ವೆಕ್ಟರ್ ಸ್ಪೇಸಸ್, ಸ್ಟ್ಯಾಟಿಕ್ ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್, ಇನ್ಪುಟ್ ಔಟ್ಪುಟ್ ಮಾಡೆಲ್, ಲೀನಿಯರ್ ಪ್ರೋಗ್ರಾಮಿಂಗ್, difference and differential equations with applications. Unit 5 International Economics ಅಂದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ. ಇಂಟರ್ನ್ಯಾಷನಲ್ ಟ್ರೇಡ್, ಬೇಸಿಕ್ ಕಾನ್ಸೆಪ್ಟ್ಸ್ ಆ್ಯಂಡ್ ಅನಲೈಟಿಕಲ್ ಟೂಲ್ಸ್. ಅಂತಾರಾಷ್ಟ್ರೀಯ ವ್ಯಾಪಾರ, ಮೂಲಭೂತ ಪರಿಕಲ್ಪನೆಗಳು ಮತ್ತು ವಿಶೇಷಣಾತ್ಮಕ ಸಾಧನಗಳು. ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳು. ಇಂಟರ್ನ್ಯಾಷನಲ್ ಟ್ರೇಡ್ ಅಂಡರ್ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಅಪೂರ್ಣ ಸ್ಪರ್ಧೆಯಡಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, ಕಾಂಪೊಸಿಷನ್, ಇಕ್ವಿಲಿಬ್ರಿಯಮ್ ಆ್ಯಂಡ್ ಡಿಸ್ಇಕ್ವಿಲಿಬ್ರಿಯಮ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಮೆಕಾನಿಸಮ್ಸ್ ಅಂದರೆ ಪಾವತಿಗಳ ಸಮತೋಲನ, ಸಂಯೋಜನೆ, ಸಮತೋಲನ ಮತ್ತು ಅಸಮತೋಲನ ಮತ್ತು ಹೊಂದಾಣಿಕೆ ಕಾರ್ಯವಿಧಾನಗಳು. ಎಕ್ಸ್ಚೇಂಜ್ ರೇಟ್, ಕಾನ್ಸೆಪ್ಟ್ಸ್ ಆ್ಯಂಡ್ ಥಿಯರೀಸ್ ಅಂದರೆ ವಿನಿಮಯ ದರ, ಪರಿಕಲ್ಪನೆಗಳು ಮತ್ತು ಅದರ ಸಿದ್ಧಾಂತಗಳು. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆ್ಯಂಡ್ ಆರ್ಬಿಟ್ರೇಜ್ ಅಂದರೆ ವಿದೇಶಿ ವಿನಿಮಯ ಮಾರುಕಟ್ಟೆ ಮತ್ತು ಆರ್ಬಿಟ್ರೇಜ್. ಗೇನ್ಸ್ ಫ್ರಮ್ ಟ್ರೇಡ್, ಟರ್ಮ್ಸ್ ಆಫ್ ಟ್ರೇಡ್, ಟ್ರೇಡ್ ಮಲ್ಟಿಪ್ಲೇಯರ್ ಅಂದರೆ ವ್ಯಾಪಾರದಿಂದ ಲಾಭಗಳು, ವ್ಯಾಪಾರದ ನಿಯಮಗಳು, ವ್ಯಾಪಾರ ಗುಣಕ. ತಾರಿಫ್ ಆ್ಯಂಡ್ ನಾನ್ ತಾರಿಫ್ ಬ್ಯಾರಿಯರ್ಸ್ ಟು ಟ್ರೇಡ್, ಡಂಪ್ಲಿಂಗ್ ಅಂದರೆ ಸುಂಕ ಮತ್ತು ಸುಂಕೇತರ ವ್ಯಾಪಾರ ತಡೆಗಳು, ಡಂಪ್ಲಿಂಗ್. GATT, WTO ಆ್ಯಂಡ್ ರೀಜನಲ್ ಟ್ರೇಡ್ ಬ್ಲಾಕ್ಸ್, ಟ್ರೇಡ್ ಪಾಲಿಸಿ ಇಶ್ಯೂಸ್ ಅಂದರೆ ಪ್ರಾದೇಶಿಕ ವ್ಯಾಪಾರ ಬಣಗಳು, ವ್ಯಾಪಾರ ನೀತಿ ಸಮಸ್ಯೆಗಳ ಬಗ್ಗೆ ತಿಳ್ಕೋಬೇಕು. ಮತ್ತು IMF ಮತ್ತು ವರ್ಲ್ಡ್ ಬ್ಯಾಂಕ್ ಅಂದರೆ ವಿಶ್ವ ಬ್ಯಾಂಕ್ ಬಗ್ಗೆ. ಯೂನಿಟ್ 6 ಬಗ್ಗೆ ತಿಳ್ಕೊಳ್ಳೋಣ. ಪಬ್ಲಿಕ್ ಎಕನಾಮಿಕ್ಸ್ ಅಂದರೆ ಸಾರ್ವಜನಿಕ ಅರ್ಥಶಾಸ್ತ್ರ. ಮಾರ್ಕೆಟ್ ಫೇಲ್ಯೂರ್ ಆ್ಯಂಡ್ ರೆಮಿಡಿಯಲ್ ಮೆಜರ್ಸ್, ಅಸಿಮೆಟ್ರಿಕ್ ಇನ್ಫಾರ್ಮೇಷನ್, ಪಬ್ಲಿಕ್ ಗುಡ್ಸ್ ಆ್ಯಂಡ್ ಎಕ್ಸ್ಟರ್ನಾಲಿಟೀಸ್ ಅಂದರೆ ಮಾರುಕಟ್ಟೆ ವೈಫಲ್ಯ ಮತ್ತು ಅದರ ರೆಮಿಡಿಯಲ್ ಮೆಜರ್ಸ್ ಆಗಿರ್ಬೋದು, ಅಸಮಪಾರ್ಶ್ವದ ಮಾಹಿತಿ, ಸಾರ್ವಜನಿಕ ಸರಕುಗಳು ಮತ್ತು ಬಾಹ್ಯತೆ ಬಗ್ಗೆ. ರೆಗ್ಯುಲೇಷನ್ ಆಫ್ ಮಾರ್ಕೆಟ್, ಕೊಲ್ಯೂಷನ್ ಆ್ಯಂಡ್ ಕನ್ಸ್ಯೂಮರ್ ವೆಲ್ಫೇರ್, ಮಾರುಕಟ್ಟೆ ನಿಯಂತ್ರಣ, ಒಳಸಂಚು ಮತ್ತು ಗ್ರಾಹಕರ ಕಲ್ಯಾಣ. ಪಬ್ಲಿಕ್ ರೆವೆನ್ಯೂ, ಟ್ಯಾಕ್ಸ್ ಆ್ಯಂಡ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂದರೆ ಸಾರ್ವಜನಿಕ ಆದಾಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ತೆರಿಗೆ ಮತ್ತು ತೆರಿಗೆಯೇತರ ಆದಾಯ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ ನೇರ ಮತ್ತು ಪರೋಕ್ಷ ತೆರಿಗೆಗಳು. ಮತ್ತು ಪ್ರೋಗ್ರೆಸಿವ್ ಆ್ಯಂಡ್ ನಾನ್ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂದರೆ ಪ್ರಗತಿಪರ ಮತ್ತು ಅಪ್ರಗತಿಪರ ತೆರಿಗೆ. ಇನ್ಸಿಡೆನ್ಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ಟ್ಯಾಕ್ಸೇಷನ್, ತೆರಿಗೆಯ ಪರಿಣಾಮಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂದರೆ ಸಾರ್ವಜನಿಕ ವೆಚ್ಚ. ಪಬ್ಲಿಕ್ ಡೆಟ್ ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟ್, ಸಾರ್ವಜನಿಕ ಸಾಲ ಮತ್ತು ಅದರ ನಿರ್ವಹಣೆ. ಪಬ್ಲಿಕ್ ಬಜೆಟ್ ಆ್ಯಂಡ್ ಬಜೆಟ್ ಮಲ್ಟಿಪ್ಲೈಯರ್, ಫಿಸ್ಕಲ್ ಪಾಲಿಸಿ ಆ್ಯಂಡ್ ಇಟ್ಸ್ ಇಂಪ್ಲಿಕೇಶನ್ಸ್, ರಾಜಕೋಶ ನೀತಿ ಮತ್ತು ಅದರ ಪರಿಣಾಮಗಳು. ಈಗ ಯೂನಿಟ್ 7 ಬಗ್ಗೆ ತಿಳ್ಕೊಳ್ಳೋಣ. ಮನಿ ಆ್ಯಂಡ್ ಬ್ಯಾಂಕಿಂಗ್, ಹಣ ಮತ್ತು ಬ್ಯಾಂಕ್ಗಳ ಬಗ್ಗೆ. ಕಾಂಪೊನೆಂಟ್ಸ್ ಆಫ್ ಮನಿ ಸಪ್ಲೈ ಅಂದರೆ ಹಣದ ಪೂರೈಕೆಯ ಘಟಕಗಳು. ಸೆಂಟ್ರಲ್ ಬ್ಯಾಂಕ್,
ಕಮರ್ಷಿಯಲ್ ಬ್ಯಾಂಕಿಂಗ್ ಅಂದರೆ ವಾಣಿಜ್ಯ ಬ್ಯಾಂಕ್. ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ವರ್ಕಿಂಗ್ ಆಫ್ ಮನಿ ಮಾನಿಟರಿ ಪಾಲಿಸಿ, ಹಣಕಾಸು ನೀತಿಯ ಸಾಧನಗಳು ಮತ್ತು ಅದರ ಕಾರ್ಯನಿರ್ವಹಣೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು. ಕ್ಯಾಪಿಟಲ್ ಮಾರ್ಕೆಟ್ ಆ್ಯಂಡ್ ಇಟ್ಸ್ ರೆಗ್ಯುಲೇಷನ್, ಬಂಡವಾಳ ಮಾರುಕಟ್ಟೆ ಮತ್ತು ಅದರ ನಿಯಂತ್ರಣ. ಯೂನಿಟ್ 8 ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಂದರೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅರ್ಥಶಾಸ್ತ್ರ. ಎಕನಾಮಿಕ್ ಗ್ರೋತ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ. ಥಿಯರೀಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ಆ್ಯಡಮ್ ಸ್ಮಿತ್ ಥಿಯರಿ ಆಗಿರ್ಬೋದು, ರಿಕಾರ್ಡೋ, ಮಾರ್ಕ್ಸ್, ಸ್ಕಂಪ್ಚರ್, ರೋಸ್ಟೋ, ಬ್ಯಾಲೆನ್ಸ್ ಆ್ಯಂಡ್ ಅನ್ಬ್ಯಾಲೆನ್ಸ್ಡ್ ಗ್ರೋತ್, ಬಿಗ್ ಬುಷ್ ಅಪ್ರೋಚ್. ಮಾಡೆಲ್ಸ್ ಆಫ್ ಎಕನಾಮಿಕ್ ಗ್ರೋತ್ ಅಂದರೆ ಆರ್ಥಿಕ ಬೆಳವಣಿಗೆಯ ಮಾದರಿಗಳು. ಹೆರಾಲ್ಡ್, ಡೋಮರ್, ಸೋಲೋ, ರಾಬಿನ್ಸನ್ ಆ್ಯಂಡ್ ಕಾಲ್ಡರ್. ಟೆಕ್ನಿಕಲ್ ಪ್ರೋಗ್ರೆಸ್ ಅಂದರೆ ತಾಂತ್ರಿಕ ಪ್ರಗತಿ. ಡಿಸ್ಎಂಬೋಡಿಡ್ ಆ್ಯಂಡ್ ಎಂಬೋಡಿಡ್ ಎಂಡೋಜಿನಸ್ ಗ್ರೋತ್, ನಿರಾಕಾರ ಮತ್ತು ಸಾಕಾರ ಅಂತರ್ಜಾಲ ಬೆಳವಣಿಗೆ. ಇಂಡಿಕೇಟರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, PQLI, HDI, SDGs ಅಂದರೆ ಆರ್ಥಿಕ ಅಭಿವೃದ್ಧಿಯ ಸೂಚಕಗಳು. ಪಾವರ್ಟಿ ಆ್ಯಂಡ್ ಇನ್ಇಕ್ವಾಲಿಟೀಸ್, ಕಾನ್ಸೆಪ್ಟ್ಸ್ ಆ್ಯಂಡ್ ಮೆಜರ್ಮೆಂಟ್, ಬಡತನ ಮತ್ತು ಅಸಮಾನತೆಗಳ ಪರಿಕಲ್ಪನೆಗಳು ಮತ್ತು ಮಾಪನ. ಸೋಷಿಯಲ್ ಸೆಕ್ಟರ್ ಡೆವಲಪ್ಮೆಂಟ್, ಹೆಲ್ತ್, ಎಜುಕೇಷನ್ ಆ್ಯಂಡ್ ಜೆಂಡರ್, ಸಾಮಾಜಿಕ ವಲಯದ ಅಭಿವೃದ್ಧಿ, ಆರೋಗ್ಯ, ಶಿಕ್ಷಣ ಮತ್ತು ಲಿಂಗ. ಯೂನಿಟ್ 9 ಎನ್ವೈರ್ನಮೆಂಟಲ್ ಎಕನಾಮಿಕ್ಸ್ ಆ್ಯಂಡ್ ಡೆಮೋಗ್ರಫಿ ಅಂದರೆ ಪರಿಸರ ಅರ್ಥಶಾಸ್ತ್ರ ಮತ್ತು ಜನಸಂಖ್ಯಾಶಾಸ್ತ್ರ. ಎನ್ವೈರ್ನಮೆಂಟ್ ಆ್ಯಸ್ ಅ ಪಬ್ಲಿಕ್ ಗುಡ್ ಅಂದರೆ ಸಾರ್ವಜನಿಕ ಸರಕಾಗಿ ಪರಿಸರ. ಮಾರ್ಕೆಟ್ ಫೇಲ್ಯೂರ್ ಅಂದರೆ ಮಾರ್ಕೆಟ್ ವೈಫಲ್ಯ ಆಗೋದು. ಕೋಸ್ ಥೇರಮ್, ಕಾಸ್ಟ್ ಬೆನಿಫಿಟ್ ಅನಲೈಸಿಸ್ ಆ್ಯಂಡ್ ಕಾಂಪೆನ್ಸೇಷನ್ ಕ್ರೈಟೀರಿಯಾ. ವೆಚ್ಚ ಲಾಭ ವಿಶ್ಲೇಷಣೆ ಮತ್ತು ಪರಿಹಾರ ಮಾನದಂಡಗಳು. ವ್ಯಾಲ್ಯೂಯೇಷನ್ ಆಫ್ ಎನ್ವೈರ್ನಮೆಂಟಲ್ ಗುಡ್ಸ್ ಅಂದರೆ ಪರಿಸರ ಸರಕುಗಳ ಮೌಲ್ಯಮಾಪನ. ಥಿಯರೀಸ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯಾ ಸಿದ್ಧಾಂತಗಳ ಬಗ್ಗೆ ತಿಳ್ಕೋಬೇಕು. ಅದಾದಮೇಲೆ ಕಾನ್ಸೆಪ್ಟ್ಸ್ ಆ್ಯಂಡ್ ಮೆಜರ್ಸ್, ಫರ್ಟೈಲಿಟಿ, ಮಾರ್ಬಿಡಿಟಿ, ಮೊರ್ಟಾಲಿಟಿ. ಪರಿಕಲ್ಪನೆಗಳು ಮತ್ತು ಮಾಪನಗಳು, ಫಲವತ್ತತೆ. ಮಾರ್ಬಿಡಿಟಿ ಅಂದರೆ ರೋಗಗ್ರಸ್ತತೆ, ಮೊರ್ಟಾಲಿಟಿ ಅಂದರೆ ಮರಣ. ನೆಕ್ಸ್ಟ್ ಏಜ್ ಸ್ಟ್ರಕ್ಚರ್, ಡೆಮೋಗ್ರಫಿಕ್ ಡಿವೈಡೆಂಡ್ ಅಂದರೆ ವಯಸ್ಸಿನ ರಚನೆ ಮತ್ತು ಜನಸಂಖ್ಯಾ ಲಾಭಾಂಶ. ಲೈಫ್ ಟೇಬಲ್ ಅಂದರೆ ಜೀವನ ಕೋಷ್ಟಕ. ಮೈಗ್ರೇಷನ್ ಅಂದರೆ ವಲಸೆ. ಈಗ ಕೊನೆಯದಾಗಿ 10ನೇ ಯೂನಿಟ್ ಬಗ್ಗೆ ತಿಳ್ಕೊಳ್ಳೋಣ. ಇಂಡಿಯನ್ ಎಕನಾಮಿ ಅಂದರೆ ಭಾರತೀಯ ಆರ್ಥಿಕತೆ ಬಗ್ಗೆ. ಎಕನಾಮಿಕ್ ಗ್ರೋತ್ ಇನ್ ಇಂಡಿಯಾ, ಪ್ಯಾಟರ್ನ್ ಆ್ಯಂಡ್ ಇಟ್ಸ್ ಸ್ಟ್ರಕ್ಚರ್. ಭಾರತದಲ್ಲಿ ಆರ್ಥಿಕ ಬೆಳವಣಿಗೆ ಮಾದರಿ ಮತ್ತು ಅದರ ರಚನೆ. ಅಗ್ರಿಕಲ್ಚರ್ ಅಂದರೆ ಕೃಷಿ. ಪ್ಯಾಟರ್ನ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಗ್ರೋತ್, ಮೇಜರ್ ಚಾಲೆಂಜಸ್ ಆ್ಯಂಡ್ ಪಾಲಿಸಿ ರೆಸ್ಪಾನ್ಸಸ್. ಬೆಳವಣಿಗೆ ಮಾದರಿ, ರಚನೆ, ಪ್ರಮುಖ ಸವಾಲುಗಳ ಬಗ್ಗೆ ಹಾಗೂ ನೀತಿ ಪ್ರತಿಕ್ರಿಯೆಗಳು. ಇಂಡಸ್ಟ್ರಿ ಸೇಮ್ ಅಂದರೆ ಪ್ಯಾಟರ್ನ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಗ್ರೋತ್, ಮೇಜರ್ ಚಾಲೆಂಜಸ್, ಪಾಲಿಸಿ ರೆಸ್ಪಾನ್ಸಸ್ ಅದ್ರ ಬಗ್ಗೆ ತಿಳ್ಕೋಬೇಕು. ನೆಕ್ಸ್ಟು ಸರ್ವಿಸಸ್ ಅಂದರೆ ಸೇವೆಗಳು. ಪ್ಯಾಟರ್ನ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಗ್ರೋತ್, ಮೇಜರ್ ಚಾಲೆಂಜಸ್, ಪಾಲಿಸಿ ರೆಸ್ಪಾನ್ಸಸ್. ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್ ಅಂದರೆ ಗ್ರಾಮೀಣಾಭಿವೃದ್ಧಿ. ಇಟ್ಸ್ ಇಶ್ಯೂಸ್, ಚಾಲೆಂಜಸ್ ಆ್ಯಂಡ್ ಪಾಲಿಸಿ ರೆಸ್ಪಾನ್ಸಸ್. ಅದರ ಸಮಸ್ಯೆಗಳು, ಸವಾಲುಗಳು ಮತ್ತು ನೀತಿ ಪ್ರತಿಕ್ರಿಯೆಗಳ ಬಗ್ಗೆ ತಿಳ್ಕೋಬೇಕು. ಅದಾದಮೇಲೆ ಅರ್ಬನ್ ಡೆವಲಪ್ಮೆಂಟ್ ಅಂದರೆ ನಗರ ಅಭಿವೃದ್ಧಿ. ಸೇಮ್ ಇಶ್ಯೂಸು, ಚಾಲೆಂಜಸ್ ಆ್ಯಂಡ್ ಪಾಲಿಸಿ ರೆಸ್ಪಾನ್ಸಸ್. ಫಾರಿನ್ ಟ್ರೇಡ್ ಅಂದರೆ ವಿದೇಶಿ ವ್ಯಾಪಾರದ ಬಗ್ಗೆ. ಸ್ಟ್ರಕ್ಚರ್ ಆ್ಯಂಡ್ ಡೈರೆಕ್ಷನ್,
ರಚನೆ ನಿರ್ದೇಶನ, BOP ಫ್ಲೋ ಆಫ್ ಫಾರಿನ್ ಕ್ಯಾಪಿಟಲ್, ಟ್ರೇಡ್ ಪಾಲಿಸೀಸ್. ಅಂದರೆ BOP ಬಗ್ಗೆ ತಿಳ್ಕೊಬೇಕು, ವಿದೇಶಿ ಬಂಡವಾಳದ ಹರಿವು ಮತ್ತು ವ್ಯಾಪಾರ ನೀತಿಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅದಾದಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಫಿಸಿಕಲ್ ಆ್ಯಂಡ್ ಸೋಷಿಯಲ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದರೆ ಮೂಲಸೌಕರ್ಯ ಅಭಿವೃದ್ಧಿ, ಭೌತಿಕ ಮತ್ತು ಸಾಮಾಜಿಕ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್ ಅಂದರೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವ. ರಿಫಾರ್ಮ್ಸ್ ಇನ್ ಲ್ಯಾಂಡ್, ಲೇಬರ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ಸ್, ಭೂಮಿ, ಕಾರ್ಮಿಕ ಮತ್ತು ಬಂಡವಾಳ ಮಾರುಕಟ್ಟೆಗಳಲ್ಲಿ ಸುಧಾರಣೆಗಳು. ಸೆಂಟರ್ ಸ್ಟೇಟ್ ಫಿನಾನ್ಷಿಯಲ್ ರಿಲೇಷನ್ಸ್ ಆ್ಯಂಡ್ ಫಿನಾನ್ಸ್ ಕಮಿಷನ್ಸ್ ಆಫ್ ಇಂಡಿಯಾ, FRBM ಅಂದರೆ ಕೇಂದ್ರ ರಾಜ್ಯ ಹಣಕಾಸು ಸಂಬಂಧಗಳು ಮತ್ತು ಭಾರತದ ಹಣಕಾಸು ಆಯೋಗಗಳು. ಪಾವರ್ಟಿ, ಇನ್ಇಕ್ವಾಲಿಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್, ಬಡತನ, ಅಸಮಾನತೆ ಮತ್ತು ನಿರುದ್ಯೋಗದ ಬಗ್ಗೆ. ಸೊ ಇದಿಷ್ಟಾಗಿತ್ತು ನಮ್ಮ KCETನ ಎಕನಾಮಿಕ್ಸ್ ಸಿಲೆಬಸ್. ಇದು ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಹಿಸ್ಟ್ರಿ ಸಿಲೆಬಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನೀಡಿರೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.